ವಿಪರೀತವಾದಂಥ ಜ್ವರ ಬಂದು ಮನೇಲಿ ಮಲಗಿರ್ತಾರೆ. ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಬ್ರಿಟಿಷ್ ಅಧಿಕಾರಿ ಮನೆಗೆ ಬಂದಾಗ ತಾಯಿ ಹಾಸಿಗೆ ಮೇಲೆ ಮಲಗಿರ್ತಾರೆ. ಆದರೆ ಅಲ್ಲಿ ಬ್ರಿಟಿಷ್ ಮಗು ಜನನವಾಗುತ್ತೆ. ಆ ಸಣ್ಣ ಮಗು ಕಿವಿಯೂ ಕೇಳಲ್ಲ, ಮಾತು ಬರಲ್ಲ, ಡಮ್ ಅಂಡ್ ಡೆಫ್ ಅಂತ ಏನು ಹೇಳ್ತೀವಿ. ನನಗೆ ಯಾವುದೇ ರೀತಿಯಾದಂತಹ ಲೌಕಿಕ ನಿಯಾಮಕಗಳಿಲ್ಲ, ನನಗೆ ಲೌಕಿಕ ಅಪೇಕ್ಷೆಗಳಿಲ್ಲ ಅಂತ ಹೇಳಿ ಶರಣಾಗತಿ ಹೊಂದುತ್ತಿರೋ ಆ ಅವ್ಯಾಜ ಕರುಣಾಮೂರ್ತಿ ನಿಮಗೋಸ್ಕರ ನಡೆದಿಳಿದು ಕೆಳಗೆ ಬರ್ತಾಳೆ. ಅವರು ಏನು ಮಾತಾಡೋದಿಲ್ಲ, ತಾಂಬೂಲನ್ನು ತೆಗೆದು ಇವ್ರು ಬಾಯಿಗೆ ಹಾಕ್ಕೊಂಡು ಜಗದು ನುಂಗ್ತಾರೆ. ಇದೇ ರೀತಿಯಲ್ಲಿ ಇನ್ನೊಬ್ಬ ಪ್ರಮುಖವಾಗಿರುವಂತಹ ಶಿಷ್ಯ ಅಥವಾ ಸದ್ಭಕ್ತನ ಚಿಂತನೆ ನಾವು ಮಾಡಬೇಕು ಅಂತಂದ್ರೆ ಇದು ನಿಜಕ್ಕೂ ರೋಮಾಂಚಿತವಾಗಿರುವಂತಹ ಒಂದು ಸನ್ನಿವೇಶ ಅಂತಂದ್ರೆ, ಕಾಮಾಕ್ಷಿ ಅಮ್ಮನವರ ಸನ್ನಿಧಿಯಲ್ಲಿ ಒಂದು ದಂಪತಿಗಳಿಗೆ ಒಂದು ಮಗು ಜನನವಾಗುತ್ತೆ. ಆ ಸಣ್ಣ ಮಗು ಕಿವಿಯೂ ಕೇಳಲ್ಲ, ಮಾತು ಬರಲ್ಲ, ಡಮ್ ಅಂಡ್ ಡೆಫ್ ಅಂತ ಏನು ಹೇಳ್ತೀವಿ, ಡಮ್ ಅಂಡ್ ಡೆಫ್ ಆಗಿರ್ತಾರೆ, ಎರಡೂ ಕೇಳಲ್ಲ ಅವ್ರಿಗೆ. ಆ ಮಗು ಏನು ಮಾಡೋಕ್ಕೂ ಆಗಲ್ಲ, ಬಹಳ ಸಂಕಷ್ಟದಲ್ಲಿರುತ್ತೆ. ಆದರೆ ಒಂದು ಮಾತ್ರ ಪ್ರತಿನಿತ್ಯ ಒಂದು ರೊಟೀನ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡ್ತಾ ಬರುತ್ತೆ. ಆ ಮಗು ಏನು ಮಾಡುತ್ತೆ ಅಂತಂದ್ರೆ, ಪ್ರತಿನಿತ್ಯ ಕಾಮಾಕ್ಷಿ ಅಮ್ಮನವರ ಸನ್ನಿಧಿಗೆ ಬರೋದು, ಕಾಮಾಕ್ಷಿ ಅಮ್ಮನವರನ್ನ ನೋಡೋದು, ಅಮ್ಮನವರ ಮುಂದೆ ನಿಂತ್ಕೊಂಡು ಅಮ್ಮನವರನ್ನು ಹಾಗೂ ಇವರ ಕಣ್ಣು ನೇರ ದೃಷ್ಟಿಯಲ್ಲಿ ನೋಡ್ತಾ ಇರೋದು. ಕಾಮಾಕ್ಷಿ ಅಮ್ಮನವರನ್ನೇ ನೋಡೋದು, ಬೇರೆ ಏನು ನೋಡೋದಿಲ್ಲ. ಅವ್ರ ಮಾನಸಿಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಇದು ಸಾಕಷ್ಟು ದಿನ ನಡೀತಾ ಹೋಗುತ್ತೆ. ಮೊದಲು ಎಲ್ಲರೂ ಅವರನ್ನ ಅಷ್ಟಾಗಿ ಅಪೇಕ್ಷೆಯಿಂದ ಅವ್ರಿಗೆ ಬೇಕಾಗಿರುವಂತಹ ಸಹಾಯ ಮಾಡಲ್ಲ. ಏಕೆಂದರೆ ಕಿವಿ ಕೇಳೋದಿಲ್ಲ, ಮಾತು ಬರೋದಿಲ್ಲ ಅವರಿಗೆ. ಹೋಗ್ತಾ 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 ಅಲ್ಲಿದ್ದ ಪುರೋಹಿತರು ಅವರು ಇವರು ಎಲ್ಲರೂ ಅಮ್ಮನವರ ಒಂದು ಪರಿಚಾರಕರೆಲ್ಲರೂ ಅವರಿಗೆ ಸ್ನೇಹಿತರಾಗಿ ಪ್ರತಿನಿತ್ಯ ಬೆಳಗ್ಗೆ ನಡೆದಿರುವಂತಹ ಅಭಿಷೇಕದ ಪ್ರಸಾದ, ನೈವೇದ್ಯದ ಪ್ರಸಾದವನ್ನು ಕೊಟ್ಟು ಅವರು ಊಟ ತಿಂಡಿ ಅಲ್ಲೇ ಮಾಡಿ ಅಮ್ಮನವ್ರನ್ನ ನೋಡ್ತಾ ಇರ್ತಾರೆ ಸದಾ ಕಾಲ. ಆದರೆ ಇವ್ರ ತಂದೆ ತಾಯಿ ವಿಪರೀತ ಶಕ್ತಿ ಹೊಂದಿರುವಂತಹ ಅಸ್ಟ್ರಾಲಜರ್ಸ್ ಆಗಿರ್ತಾರೆ. ದಿಢೀರಂತ ಒಂದಿನ ಇವರು ಎಲ್ಲರನ್ನೂ ಮಾತಾಡ್ಸಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲರನ್ನೂ ಮಾತಾಡ್ಸಕ್ಕೆ ಪ್ರಾರಂಭ ಮಾಡಿದಾಗ ಆ ದೇವಾಲಯದಲ್ಲಿರೋರು ಎಲ್ಲರಿಗೂ ಆಶ್ಚರ್ಯವಾಗಿ ಹೋಗುತ್ತೆ. ಏನಾಯ್ತು, ಇವನು ಹುಟ್ಟಿದಾಗಲೇ ಇವನಿಗೆ ಕಿವಿ ಮತ್ತೆ ಬಾಯಿ ಬರೋದಿಲ್ವಲ್ಲ, ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ಈ ವಿಚಾರ ಮಹಾರಾಜರನ್ನು ದಾಟಿ ಆಗಿದ್ದಂತಹ ಕಂಚಿ ಕಾಮಕೋಟಿ ಪೀಠಾಧಿಪತಿಗಳಿಗೆ ಸೇರುತ್ತೆ. ಕಂಚಿ ಕಾಮಕೋಟಿ ಪೀಠಾಧಿಪತಿಗಳಿಗೆ ಸೇರಿದಾಗ ಅವರು ಆ ಹುಡುಗನನ್ನ ಮಾತಾಡಿಸ್ತಾರೆ. ಆ ಹುಡುಗನನ್ನ ಮಾತಾಡ್ಸೋದಕ್ಕಿಂತ ಮುಂಚೆ, ಅಲ್ಲಿರುವಂತಹವ್ರೆಲ್ಲರ ಹತ್ರನೂ ಮಾತಾಡ್ಸೋದಕ್ಕಿಂತ ಮುಂಚೆ, ಯಾವ ಹುಡುಗನಿಗೆ ಬಾಯಲ್ಲಿ ಮಾತು ಬರೋದಿಲ್ಲ, ಕಿವಿಯಲ್ಲಿ ಏನೂ ಕೇಳೋದಿಲ್ವೋ, ಅವರು ಅಮ್ಮನವರ ಮುಂದೆ ಕೂತ್ಕೊಂಡು 500 ಶ್ಲೋಕಗಳನ್ನು ಪಾರಾಯಣ ಮಾಡ್ತಾರೆ. ಅವರ ಬಾಯಲ್ಲಿ ಸಲೀಲವಾಗಿ 500 ಮಂತ್ರಗಳು ಬರಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನಾವು ಹೇಗೆ ಸಹಸ್ರನಾಮದಲ್ಲಿ 100 ಮಂತ್ರಗಳು, ತ್ರಿಶತಿಯಲ್ಲಿ 300, ಸಪ್ತಶತಿಯಲ್ಲಿ 700 ಹೇಳ್ತೀವೋ, ಅದೇ ಥರ 500 ಮಂತ್ರಗಳನ್ನ ವಿಶೇಷವಾಗಿ ಸಲೀಲವಾಗಿ ಅವರಿಗೆ ಗೊತ್ತಿಲ್ಲದೆ ಅವರ ಜ್ಞಾನ ಮುಖಾಂತರವಾಗಿ ಹಾಗೇ ಹೇಳ್ತಾ ಹೋಗ್ತಾರೆ. ಪಂಚಶತಿ ಅಂತ ಹೇಳ್ತೀವಿ 500ಗೆ, ಸಂಸ್ಕೃತದಲ್ಲಿ ಪಂಚಶತಿ ಅಂತ ಹೇಳ್ತೀವಿ. ಈ ಮಂತ್ರಾನುಷ್ಠಾನ ಹೇಗೆ ಬರುತ್ತೆ ಅವ್ರಿಗೆ ಅಂತಂದ್ರೆ, ಇದರಲ್ಲಿ ಒಂದು ಸಣ್ಣ ಕತೆ ಹೇಳ್ತಾರೆ. ಒಂದು ದಿನ ಎಲ್ಲ ಏಕಾಂತದಲ್ಲಿರ್ಬೇಕಾದ್ರೆ, ಅಮ್ಮನವರ ಅಲಂಕಾರ, ಅಮ್ಮನವರ ಆರಾಧನೆ ಎಲ್ಲ ನಡೀತಾ ಇರಬೇಕಾದ್ರೆ, ಒಂದು ಸುವಾಸಿನಿ ಅಮ್ಮನವರ ಗರ್ಭಗುಡಿಯೊಳಗೆ ಹೋಗಿ ಹೀಗೆ ಬರಬೇಕಾದ್ರೆ, ಒಂದು ಸುವಾಸಿನಿ ಒಳಗೆ ಹೋಗ್ತಾ ಇರಬೇಕಾದ್ರೆ ಹಿಂತಿರುಗಿ ಹುಡುಗನ್ನ ನೋಡ್ತಾರೆ. ನೋಡಿದ ತಕ್ಷಣ ಆ ಸುವಾಸಿನಿ ಬಾಯಲ್ಲಿರುವಂತಹ ಒಂದು ತಾಂಬೂಲನ ಕೊಡ್ತಾರೆ ಪ್ರಸಾದವಾಗಿ. ಅವರು ಏನು ಮಾತಾಡೋದಿಲ್ಲ, ತಾಂಬೂಲನ ತೆಗೆದು ಇವ್ರ ಬಾಯಿಗೆ ಹಾಕೊಂಡು ಜಗದು ನುಂಗ್ತಾರೆ. ಇದು ನಮ್ಗೆಲ್ಲರಿಗೂ ಅನ್ನಿಸ್ಬೋದು, ಆ ಸುವಾಸಿನಿಯ ಎಂಜಲನ್ನ ನಾನು ಯಾಕೆ ತಿನ್ಬೇಕು, ಅಥವಾ ಅವ್ರು ಕೊಟ್ಟಿದ್ದನ್ನು ನಾನು ಯಾಕೆ ಇದು ಮಾಡಬೇಕು ಅಂತ. ಅವ್ರಿಗೆ ಏನು ಯೋಚನೆ ಇರೋದಿಲ್ಲ. ಪ್ರಸಾದ ಅಂತ ಹೇಳಿ, ಕಾಮಾಕ್ಷಿ ಪ್ರಸಾದ ಅಂತ ಹೇಳಿ ತಗೋತಾರೆ. ತಗೊಂಡಿದ ತಕ್ಷಣ ಅವರಿಗೆ ಚಿತ್ತ ಬದಲಾವಣೆಯಾಗಿ ಮಾತು ಮತ್ತೆ ಕೇಳೋದು ಎರಡೂ ಬದಲಾವಣೆ ಆಗುವುದು. ಎರಡು ತಾನೇ ಬಂದ್ಬಿಡುತ್ತೆ. ಆಗ ಈ 500 ಶ್ಲೋಕಗಳನ್ನು ಕಂಚಿ ಕಾಮಾಕ್ಷಿ ಅಮ್ಮನವರ ಒಂದು ವರ್ಣನೆಯನ್ನು ಮಾಡ್ತಾರೆ. ಆರ್ಯ ಶತಕಂ ಅಂತ ಹೇಳ್ತಾರೆ, ಮಂದಸ್ಮಿತ ಶತಕಂ ಅಂತ ಹೇಳ್ತಾರೆ. ಈ 500 ಶ್ಲೋಕಗಳನ್ನ 100 ಭಾಗವನ್ನು ಮಾಡ್ತಾರೆ. ಪಾದಾರವಿಂದ ಶತಕಂ ಅಂತ ಹೇಳ್ತಾರೆ. ಅಮ್ಮನವರ ಪಾದಾರವಿಂದಗಳು ಹೇಗಿದೆ ಅನ್ನೋದೇ 100 ಶ್ಲೋಕಗಳಾಗಿ ಅವರನ್ನು ಹೇಳ್ತಾರೆ. ಸ್ಮೃತಿ ಶತಕಂ, ಕಟಾಕ್ಷ ಶತಕಂ ಅಂತ ಕೊನೆಯಲ್ಲಿ ಹೇಳ್ತಾರೆ. ಕಟಾಕ್ಷ ಶತಕಂ ಅಂತಂದ್ರೆ ಹೇಗೆ ಅಮ್ಮನವರು ನಮ್ಮನ್ನು ಕಟಾಕ್ಷಿಸುತ್ತಾರೆ, ನಮಗೆ ಆಶೀರ್ವಾದವನ್ನು ಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಸ್ತುತಿ ಶತಕಂ, ಮಂದಸ್ಮಿತ ಶತಕಂ, ಆರ್ಯ ಶತಕಂ, ಪಾದಾರವಿಂದ ಶತಕಂ ಅಂತ ಹೇಳಿ 5 ಶತಕಗಳನ್ನು ಹೇಳ್ತಾರೆ. ಈ 5 ಶತಕಗಳು ಸಹ ಮಹಾರಾಜರ ಕಿವಿಗೂ ಹಾಗೂ ನಮ್ಮ ಆಗಿದ್ದಂತಹ ಪೀಠಾಧಿಪತಿಗಳು 19ನೇ ಪೀಠಾಧಿಪತಿಗಳಿಗೂ ತಲುಪುತ್ತೆ. ಆ ಹುಡುಗನನ್ನು ಕರೆದು ಅವರಿಗೆ ಮೂಕಶಂಕರ ಅಂತ ಹೇಳಿ ಹೆಸರಿಡ್ತಾರೆ.
ಹೇಗೆ ಶಂಕರಾಚಾರ್ಯರು ಅತಿ ಶೀಘ್ರದಲ್ಲೇ 16 ವಯಸ್ಸಿನಲ್ಲೇ ಅಷ್ಟು ವೇದಾಂತಗಳನ್ನ ಶಾಸ್ತ್ರಗಳನ್ನ 64 ಶಾಸ್ತ್ರಗಳನ್ನ ತಿಳಿದು ವಿಪರೀತವಾದಂತಹ ಜ್ಞಾನ ಚೈತನ್ಯವನ್ನು ಪಡಿತಾರೋ ಅದೇ ತತ್ಸ್ವರೂಪದಲ್ಲಿ ಈ ಹುಡುಗ ಪಡಿತಾನೆ. ಆ ಮೂಕ ಶಂಕರರನ್ನ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ತಂದೆ ತಾಯಿನ ಕರೆಸ್ತಾರೆ. ಇಂತಹ ವಿಪರೀತವಾದಂತಹ ಜ್ಞಾನ ಕೊಟ್ಟಿದ್ದಾಳೆ ಅಮ್ಮನವರು ಅಂತಂದ್ರೆ ಇದು ಸಾಮಾನ್ಯವಾಗಿರುವಂತಹ ಒಂದು ಕೃತ್ಯ ಅಲ್ಲ. ಇದಕ್ಕೆ ನಾವು ಅವರನ್ನ ಈ ಕಂಚಿ ಕಾಮಕೋಟಿ ಪೀಠಕ್ಕೆ ಮಠಾಧಿಪತಿಗಳನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಇಚ್ಛೆ ಇದೆ, ಅದಕ್ಕೋಸ್ಕರ ತಂದೆ ತಾಯಿಯರನ್ನ ನಾವು ಕರೆಸಿದ್ದೀವಿ ಅಂತ ಹೇಳಿ ಕೇಳ್ತಾರೆ. ಮಠಾಧಿಪತಿಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮಗೂ ಆ ಮಗುಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆ ತಂದೆ ತಾಯಿಗಳು ಅದೇ ಕ್ಷಣದಲ್ಲಿ ನಮಗೂ ಅವ್ರಿಗೂ ಸಂಬಂಧ ಇರೋದು ಬೇಡ, ಅವರು ಈ ಲೋಕ ಕಲ್ಯಾಣಕ್ಕೋಸ್ಕರ ಬರಲಿ ಅಂತ ಹೇಳಿ ಆ ಮಗುವಿನ ಮಠಕ್ಕೆ ಸಂಬಂಧ ಅಂತ ಹೇಳಿ ಮಠಕ್ಕೆ ಸಮರ್ಪಣೆಯನ್ನು ಮಾಡಿಬಿಡ್ತಾರೆ. ಅವರನ್ನ ಮೂಕ ಜ್ಞಾನೇಂದ್ರ ಸರಸ್ವತಿ ಅಂತ ಹೇಳಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿ 20ನೇ ಪೀಠಾಧಿಪತಿಗಳಾಗಿ ಮೂಕಶಂಕರ ಅಂತ ಹೇಳಿ ಅವರನ್ನ ಲೌಕಿಕದಲ್ಲಿ ಎಲ್ಲರೂ ಕರೀತಾರೆ. ಅಂದ್ರೆ ಎಂತಹ ಚಮತ್ಕಾರವಾದಂತಹ ಸನ್ನಿವೇಶಗಳು ಅಮ್ಮನವರು ನಮಗೆ ಕಲಿಯುಗದಲ್ಲಿ ತೋರಿಸ್ಕೊಡ್ತಾರೆ ಅಂತಂದ್ರೆ ಇದು 350ನೇ ಇಸವಿಯಲ್ಲಿ ಸುಮಾರು ನಡೆದಿರುವಂತಹ ಒಂದು ಸನ್ನಿವೇಶ. 350ನೇ ಇಸವಿಯಲ್ಲಿ ನಡೆದಿರುವಂತಹ ಸನ್ನಿವೇಶ ಕಂಚಿ ಕಾಮಾಕ್ಷಿ ಅಮ್ಮನವರ ಸನ್ನಿಧಿಯಲ್ಲೇ ನಡೆದಿರುವಂತಹ ಸನ್ನಿವೇಶ. ಆ ಮೂಕಶಂಕರರ ಒಂದು ಜ್ಞಾನ ಅಸಾಮಾನ್ಯವಾದದ್ದಾಗಿರುತ್ತೆ. ಆರ್ಯ ಶತಕವೇ ಆಗಲಿ, ಮಂದಸ್ಮಿತ ಶತಕವೇ ಆಗಲಿ, ಮಂದಸ್ಮಿತ ಶತಕದಲ್ಲಿ ಅಮ್ಮನವರ ವರ್ಣನೆಯನ್ನು ಮಾಡ್ತಾರೆ. ಅಮ್ಮನವರ ಒಂದು ಆಭರಣಗಳು ಹೇಗಿರುತ್ತೆ, ಅಮ್ಮನವರ ಒಂದು ಮಂದಸ್ಮಿತ ಹೇಗಿರುತ್ತೆ, ಅಮ್ಮನವರ ಒಂದು ತಾಟಂಕಗಳು ಹೇಗಿರುತ್ತೆ, ಅಮ್ಮನವರಿಗೆ ಸೂರ್ಯಚಂದ್ರರು ಹೇಗೆ ಭೂಷಣರಾಗಿರ್ತಾರೆ, ಈ ರೀತಿ ಮಂದಸ್ಮಿತ ಶತಕವನ್ನು ಹೇಳ್ತಾರೆ. ಅದೇ ರೀತಿ ಮುಂದೆ ಬರುವಂತಹ ಕಟಾಕ್ಷ ಶತಕಂ, ಪಾದಾರವಿಂದ ಶತಕಂ, ವಿಶೇಷವಾಗಿ ಇದನ್ನ ಅಮ್ಮನವರು ಅವರ ಮುಖಾಂತರವಾಗಿ ಪ್ರಪಂಚಕ್ಕೆ ತಿಳಿಲಿ ಅನ್ನೋ ರೀತಿಯಲ್ಲಿ ಹೇಳಿಕೊಡ್ತಾರೆ. ಕಾಂಚೀಪುರದ ವರ್ಣನೆಯನ್ನು ಸಹ ಇದೇ ಪಂಚಶತಿಯಲ್ಲೇ ಹೇಳ್ತಾರೆ. ಕಾಶಿ ಕ್ಷೇತ್ರೇ ಕೃತಂ ಪಾಪಂ ಕಾಂಚಿ ಕ್ಷೇತ್ರೇ ವಿನಶ್ಯತಿ ಅಂತ ಹೇಳ್ತಾರೆ. ಕುಂಭಕೋಣೆ ಕೃತಂ ಪಾಪಂ ಕಾಂಚಿ ಕ್ಷೇತ್ರೇ ವಿನಶ್ಯತಿ ಅಂತ ಹೇಳ್ತಾರೆ. ಯಾವುದೇ ಜಾಗದಲ್ಲಿ ಮಾಡಿರುವಂತಹ ಪಾಪವೂ ಸಹ ಕಾಂಚಿ ಕ್ಷೇತ್ರದಲ್ಲಿ ನಿವೃತ್ತಿಯಾಗತ್ತೆ. ಕಾಂಚಿ ಕ್ಷೇತ್ರೇ ಕೃತಂ ಪಾಪಂ ಕಾಂಚಿ ಕ್ಷೇತ್ರೇ ವಿನಶ್ಯತಿ ಅಂತ ಹೇಳ್ತಾರೆ. ಅಷ್ಟು ಮಹತ್ಕರವಾಗಿರುವಂತಹ ಕಂಚಿ ಕಾಮಾಕ್ಷಿ ಅಮ್ಮನವರ ಒಂದು ಸನ್ನಿಧಿಯಲ್ಲಿ ಈ ಒಂದು ವಿಚಾರವನ್ನು ನಡೆದಿರುವಂತಹದ್ದು ನಾವು ಈ ಕಲಿಯುಗದಲ್ಲಿ ಕೇಳಕ್ಕಾದ್ರೂ ನಮ್ಗೆ ಇದು ಅವಕಾಶ ಆಗುತ್ತೆ ಅಂತಂದ್ರೆ ನಾವು ಎಷ್ಟೋ ಧನ್ಯರಾಗಿದ್ದೀವಿ ಅಂತ. ಈ ತತ್ವಗಳನ್ನೆಲ್ಲರೂ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ತತ್ವಾರ್ಥಗಳು ಬಹಳ ವಿಶೇಷ. ಅಮ್ಮನವರು ಅವ್ಯಾಜ ಕರುಣಾಮೂರ್ತಿ ಅನ್ನೋ ನಾಮಾವಳಿಯನ್ನು ಸಹಸ್ರನಾಮದಲ್ಲಿ ಹೇಳ್ತೀವಿ ನಾವು. ಅವ್ಯಾಜ ಕರುಣಾಮೂರ್ತಯೇ ನಮಃ ಅಂತ. ಅವ್ಯಾಜ ಕರುಣಾಮೂರ್ತಿ ಅಂತಂದ್ರೆ ಅವ್ಯಾಜ, ಯಾವುದಕ್ಕೂ ಎಲ್ಲೇ ಇಲ್ಲದೆ ಇರುವಂತಹದ್ದು ಅಂತ. ಅಂದ್ರೆ ವಿಪರೀತವಾದಂತಹ ಕರುಣೆಯನ್ನು ಹೊಂದಿರುವಂತಹವಳು ಅಂತ. ಆ ಸದ್ಭಕ್ತ ಸಣ್ಣ ಸಬ್ಮಿಷನ್ ಅಂದ್ರೆ ಮನದಾಳದಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಅವ್ಯಾಜ ಕರುಣಾಮೂರ್ತಿ ಆ ಸದ್ಭಕ್ತನಿಗೆ ಕೊಟ್ಟಿರುವಂತಹ ಕಟಾಕ್ಷ, ಯಾವ ಸದ್ಭಕ್ತನೂ ಅಂತಹ ಒಂದು ಕಟಾಕ್ಷವನ್ನು ಕೇಳಕ್ ಆಗೋದೇ ಇಲ್ಲ. ಈ ಎರಡು ಉದಾಹರಣೆಗಳನ್ನು ತಗೊಂಡ್ರೆ ನಾವು ಅಮ್ಮನವ್ರ ಹತ್ರ ಬಂದಾಗ ಏನ್ ಕೇಳ್ತೀವಿ, ಅಯ್ಯೋ ನನ್ನ ಹತ್ರ ಇರೋ ಈ ಕಷ್ಟನ ಪರಿಹಾರ ಮಾಡಿಕೊಡಮ್ಮ. ಈ ಕಷ್ಟನ ಪರಿಹಾರ ಮಾಡಿದ್ರೆ ನಾಳೆ ಇನ್ನೊಂದು ಕಷ್ಟ ಬರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಬಂದೇ ಬರುತ್ತೆ. ನಮ್ಮ ಕಾಲಚಕ್ರಕ್ಕೆ ಅನುಸಾರವಾಗಿ, ನಮ್ಮ ಗ್ರಹಚಕ್ರಕ್ಕೆ ಅನುಸಾರವಾಗಿ, ನಮ್ಮ ಒಂದು ದಶಾಭುಕ್ತಿಯ ಅನುಸಾರವಾಗಿ ನಮಗೆ ಪದೇ 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 ಪುನರಪಿ ಜನನಂ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ರೀತಿಯಲ್ಲಿ ಸಂಸಾರ ಚಕ್ರದಲ್ಲಿ ನಾವು ಇದ್ದೇ ಇರ್ತೀವಿ. ಆದರೆ ಎಲ್ಲವನ್ನೂ ಬಿಟ್ಟು, ಕಾಮ ಕ್ರೋಧ ಲೋಭ ಮೋಹ ಮದಮಾಶ್ಚರ್ಯಗಳನ್ನು ಬಿಟ್ಟು ನಾವು ಯಾವತ್ತು ಈ ಶಾರೀರಿಕವಾಗಿ ಅಂತರ್ಮುಖ ಆತ್ಮಸ್ವರೂಪವಾಗಿ ಜ್ಞಾನಸ್ವರೂಪವಾಗಿ 3 ಸ್ಥಿತಿಗಳಲ್ಲೂ, ಸ್ಥೂಲ ಸೂಕ್ಷ್ಮ ಸ್ಥಿತಿಗಳಲ್ಲೂ ನಾವು ಅಮ್ಮನವರೇ ನನಗೆ ಸಾಕ್ಷಾತ್ ಪರದೇವತೆ, ನಾನು ಅವಳನ್ನೇ ಆರಾಧನೆ ಮಾಡ್ತೀನಿ, ನನಗೆ ದಿಟ್ಟು ಬೇರೆ ಯಾವುದೂ ಬೇಡ, ನನಗೆ ಯಾವುದೇ ರೀತಿಯಾದಂತಹ ಲೌಕಿಕ ನಿಯಾಮಕಗಳಿಲ್ಲ, ನನಗೆ ಲೌಕಿಕ ಅಪೇಕ್ಷೆಗಳಿಲ್ಲ ಅಂತ ಹೇಳಿ ಶರಣಾಗತಿ ಹೊಂದುತ್ತಿರೋ ಆ ಅವ್ಯಾಜ ಕರುಣಾಮೂರ್ತಿ ನಿಮಗೋಸ್ಕರ ನಡೆದಿಳಿದು ಕೆಳಗೆ ಬರ್ತಾಳೆ. ಇದು ನಾನು ಹೇಳ್ತಾ ಇರುವಂತಹ ಸೃಷ್ಟಿಕತೆಯಲ್ಲ, ಇದು ಸಾಕ್ಷಾತ್ ಜಗದಂಬಿಕೆ ತೋರಿಸಿರುವಂತಹ ಪವಾಡ. ನಾವು ಕುಳಂದೈ ನಂದನಾಥರ ಬಗ್ಗೆ ಮಾತಾಡಿದ್ವಿ. ಆ ಕುಳಂದೈ ನಂದನಾಥರ ಬಗ್ಗೆ ಮಾತಾಡಿದಾಗ ಇನ್ನೊಂದು ಸಣ್ಣ ವಿಚಾರವನ್ನು ಇಲ್ಲಿ ಹೇಳಬೇಕು ಅಂತ ಮನಸ್ಸಲ್ಲಿ ಅಮ್ಮನವ್ರು ಹೇಳ್ತಾ ಇದ್ದಾರೆ. ಸರಿ, ನಾವು ನಮ್ಮ ಇಂಡಿಯನ್ಸ್ಗೆ ಮಾತ್ರ ಈ ಥರ ಆಗುತ್ತಾ ಅಥವಾ ಬೇರೆ ಯಾರಿಗಾದ್ರೂ ಆಗುತ್ತಾ ಅಂತ. ಕುಂಭಕೋಣಂ ಪಕ್ಕದಲ್ಲಿರುವಂತಹ ತಿರುಚಿಯಲ್ಲಿ ಬಂಗಾರು ಕಾಮಾಕ್ಷಿ ಅಂತ ಹೇಳಿ ಕಾಮಾಕ್ಷಿ ಅಮ್ಮನವರ ಸ್ವರ್ಣ ಕಾಮಾಕ್ಷಿಯನ್ನು ಮಾಡಿದ್ದಾರೆ.
ಇದು ಬ್ರಿಟಿಷ್ ಕಾಲದಲ್ಲಿ ನಡೆದಿರುವಂತಹ ಒಂದು ಸನ್ನಿವೇಶ. 18,000 ಇಸ್ವಿಯಲ್ಲಿ ನಡೆದಿರುವಂತಹ ಸನ್ನಿವೇಶ ಇದು. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ಅವಾಗ. ಆ ಕಾಲದಲ್ಲಿ ವಿಪರೀತವಾದಂತಹ ದೇವಿಯ ಆರಾಧನೆ ನಡೀತಾ ಇರುತ್ತೆ ಆ ತಿರುಚಿ ಕ್ಷೇತ್ರದಲ್ಲಿ. ಆ ತಿರುಚಿ ಕ್ಷೇತ್ರದಲ್ಲಿ ವಿಪರೀತವಾದಂತಹ ಆರಾಧನೆ ನಡೀತಾ ಇರಬೇಕಾದ್ರೆ ತಂಜಾವೂರು ಬಂಗಾರು ಕಾಮಾಕ್ಷಿ ಅಮ್ಮನವರ ಸನ್ನಿಧಿಯಲ್ಲಿ ನಡೆದಂತಹ ಒಂದು ಸನ್ನಿವೇಶ ಇದೆ. ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಮ್ಮನವರಿಗೆ ಒಂದು ಶಾಶ್ವತವಾಗಿರುವಂತಹ ದೇವಸ್ಥಾನ ಇರಲ್ಲ. ಒಬ್ಬ ಸದ್ಭಕ್ತ ಅಮ್ಮನವರ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಇದೇ ರೀತಿ ನಾನಾ ರೀತಿಯಾದಂತಹ ಧರ್ಮ ಪ್ರಚಾರವನ್ನು ಮಾಡಿ, ನಾನಾ ರೀತಿಯಾದಂತಹ ಒಂದು ನಾಮ ಪ್ರಚಾರವನ್ನು ಮಾಡಿ ಅಮ್ಮನವರ ದೇವಸ್ಥಾನ ಸನ್ನಿಧಿಗೋಸ್ಕರ ಒಂದು ಹಣ ಸಂಗ್ರಹಣೆ ಮಾಡ್ತಾ ಇರ್ತಾರೆ. ಆ ಕಾಲದಲ್ಲಿ ಬ್ರಿಟಿಷರ ಒಂದು ಸೇನೆ ಆ ಜಾಗಕ್ಕೆ ಬಂದಾಗ ಅಲ್ಲಿ ಒಬ್ಬ ಕುತಂತ್ರವಾಗಿರುವಂತಹ ಒಬ್ಬ ದೇವಸ್ಥಾನದ ಆಡಳಿತಾಧಿಕಾರಿ ಈ ಜಾಗ ಕೋರ್ಟಿಗೆ ಬೇಕು ಅಂತಂದಾಗ ಇವರು ಬ್ರಿಟಿಷರ ಹತ್ರ ಹೋಗಿ, ಈ ಜಾಗ ಅಮ್ಮನವ್ರು ಇರುವಂತಹ ಜಾಗ, ನೀವು ಕೋರ್ಟ್ ನಿರ್ಮಾಣ ಮಾಡ್ಬೋದು, ನಾವು ಅಮ್ಮನವ್ರನ್ನ ಬೇರೆ ಕಡೆ ತಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡ್ಕೋತೀವಿ ಅಂತ ಹೇಳಿ ಅಮ್ಮನವರ ಸ್ಥಾನ ಪಲ್ಲಟನವನ್ನ ಸೂಚನೆ ಮಾಡ್ತಾನೆ. ಆ ಸದ್ಭಕ್ತನಿಗೆ ಮೈ ಅಲ್ಲಾಡ್ ಹೋಗುತ್ತೆ. ಅಮ್ಮನವರ ಪ್ರತಿಷ್ಠಾಪನೆ ಆಗಿದೆ, ಇಲ್ಲಿ ದೇವಾಲಯ ನಿರ್ಮಾಣ ಆಗಬೇಕೆ ಹೊರತು ಅಮ್ಮನವರ ಸ್ಥಾನ ಪಲ್ಲಟನವಲ್ಲ ಆಗಬೇಕಾಗಿರೋದು ಅಂತ ಹೇಳಿ ಮನವಿ ಮಾಡ್ತಾನೆ. ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ಆಗಿನ ಯಾರು ಬ್ರಿಟಿಷ್ ಕಾಲದಲ್ಲಿ ಬಂದಂತಹ ರಾಜ ಇರ್ತಾನೋ ಅವನು ಒಪ್ಕೊಳ್ಳೋದಿಲ್ಲ. ವಾಕ್ವಿವಾದ ನಡೆಯುತ್ತೆ. ವಾಕ್ವಿವಾದ ನಡೆದಾಗ ಅವರ ತಾಯಿ ಹೇಳ್ತಾರೆ, ಇಂಡಿಯನ್ ಸೆಂಟಿಮೆಂಟ್ಸ್ಗೆ ನಾವು ಹೋಗೋದು ಬೇಡ, ಇದರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿ ಬರ್ತಾರೆ. ಆ ದೇವಾಲಯದ ಸದ್ಭಕ್ತನ ಮೇಲೆ ಸಾಕಷ್ಟು ಅಪವಾದಗಳನ್ನು ಹೂಡಿಕೆ ಮಾಡಿ ಆ ಅಪವಾದಗಳಿಂದ ಆ ಸದ್ಭಕ್ತನಿಗೆ ವಿಪರೀತವಾದಂತಹ ಸಾಲ ತೊಂದರೆಯನ್ನು ಮಾಡ್ತಾನೆ ಈ ದೇವಾಲಯದ ಅಧಿಕಾರಿ. ಅದೇ ಜಾಗದಲ್ಲಿ ಈ ಒಂದು ಕೋರ್ಟಲ್ಲಿ ಏನು ಕೇಸ್ ನಡಿಬೇಕು ಅಂತ ಹೇಳಿ ಇವರು ನಿರ್ಧಾರ ಮಾಡ್ತಾರೋ, ಈ ದೇವಸ್ಥಾನ ಧರ್ಮಾಧಿಕಾರಿನೇ ಕೋರ್ಟಲ್ಲಿ ಈ ಸದ್ಭಕ್ತನ ಮೇಲೆ ಕೇಸ್ ಹಾಕ್ತಾರೆ. ನನ್ನ ಹತ್ರ ಇಷ್ಟು ಸಾವಿರ ವರಹಗಳನ್ನು ತಗೊಂಡು ಹೋಗಿ, ಇಷ್ಟು ರೂಪಾಯಿಗಳನ್ನು ತಗೊಂಡು ಹೋಗಿ ಎಲ್ಲ ದೇವಸ್ಥಾನದಲ್ಲಿ ಬಂದವರಿಗೆಲ್ಲ ಭಕ್ತರಿಗೆಲ್ಲ ಅನ್ನದಾನ ಮಾಡಿ ದುಡ್ಡನ್ನೆಲ್ಲ ವ್ಯರ್ಥ ಮಾಡಿ ದುಡ್ಡನ್ನ ನನಗೆ ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳಿ. ಆದರೆ ಆ ಸದ್ಭಕ್ತ ಬಂದಂತಹ ಪ್ರತಿಯೊಬ್ಬರಿಗೂ ತಾಯಿ ಲಲಿತೆಯೇ ಅವ್ರ ಮನೆಗೆ ಬಂದಿದ್ದಾಳೆ ಅಂತ ಹೇಳಿ ಎಲ್ಲ ಕನ್ಯಾಕುಮಾರಿಕರಿಗೆ ಅವರು ಅನ್ನವನ್ನು ಬಡಿಸ್ತಾ ಇರ್ತಾರೆ. ಒಂದು ದಿನ ಕೋರ್ಟ್ಗೆ ಹೋಗಿ ನಿಂತ್ಕೊಂಡು ಇವರು ಅದನ್ನೆಲ್ಲ ವಿಚಾರ ಮಾಡ್ತಾ ಇರಬೇಕಾದ್ರೆ, ನಾವು ಇಷ್ಟೊಂದು ಹಣ ವೆಚ್ಚ ಮಾಡೇ ಇಲ್ಲ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಆ ಸದ್ಭಕ್ತ ಮನವಿ ಮಾಡ್ತಾನೆ. ಆದರೆ ಈ ಧರ್ಮಾಧಿಕಾರಿ ಖಾಲಿ ಹಾಳೆ ಮೇಲೆ ಬರೆಸ್ಕೊಂಡಿರ್ತಾನೆ. ಅದನ್ನ ಎವಿಡೆನ್ಸ್ ಆಗಿ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ. ಎಷ್ಟೇ ಕಷ್ಟ ಆದರೂ ಇವರಿಂದ ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ಮತ್ತೆ ಅದೇ ಬಂಗಾರು ಕಾಮಾಕ್ಷಿ ಅಮ್ಮನವರ ಸನ್ನಿಧಿಗೆ ರಾತ್ರೋರಾತ್ರಿ ಆ ಭಕ್ತ ಬಂದು, ನೀನು ಬಂದಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಷ್ಟು ಜನಕ್ಕೆ ನಾನು ಆಹಾರ ಅಂದರೆ ಪ್ರಸಾದವನ್ನು ವಿತರಣೆ ಮಾಡಿದ್ದು, ಅವರೆಲ್ಲ ನಿನ್ನನ್ನೇ ನಾನು ನೋಡಿದ್ದು, ನೀನೇ ನನ್ನನ್ನು ಇವತ್ತು ಇಂತಹ ಒಂದು ಪರೀಕ್ಷೆಗೆ ನಿಲ್ಲಿಸ್ತೀಯಾ ಅಂತ ಹೇಳಿ ದಿಕ್ಕಾಪಕ್ಕವಾಗಿ ಕಂಗಾಲಾಗಿ ಅಮ್ಮನವರನ್ನ ಆರಾಧನೆಯನ್ನು ಮಾಡ್ತಾರೆ. ಅವತ್ತು ಜಡ್ಜ್ಮೆಂಟ್ ಆಗಬೇಕು. ಆ ಬ್ರಿಟಿಷ್ ಆಫೀಸರ್ ಬಂದು ಚೇರಲ್ಲಿ ಕೂತ್ಕೋತಾರೆ. ಚೇರಲ್ಲಿ ಕೂತ್ಕೊಂಡಾಗ ಆಕಸ್ಮಿಕವಾಗಿ ಅವ್ರ ತಾಯಿ ಬರ್ತಾರೆ. ಅವ್ರ ತಾಯಿ ಬಂದು ಆ ಜಡ್ಜ್ಮೆಂಟ್ ಬರೆಯೋ ಸಮಯದಲ್ಲಿ ಕೂತ್ಕೋತಾರೆ. ಯಾರು ಜಡ್ಜ್ಮೆಂಟ್ ಬರಿಬೇಕಾದ್ರೆ ಈ ಸದ್ಭಕ್ತನ ಮೇಲೆ ಬರೆಯಕ್ಕೆ ಹೋಗ್ತಾನೋ ಅವನ ಕೈ ಮೇಲೆ ಎತ್ತು ಬಿಸಾಕದಂಗೆ ಆಗುತ್ತೆ. ಅವ್ರಿಗೆ ಅವರ ಹೆಸರು ಬರೆಯೋಷ್ಟೊಳಗೆ ಕೈ ಪೆನ್ ಬಿಸಾಕದಂಗೆ ಆಗುತ್ತೆ. ಅವ್ರ ತಾಯಿ ಹೇಳ್ತಾರೆ, ಮಗು ನೀನೊಂದು ನಿಮಿಷ ಮಾಡ್ತಾ ಇರೋದು ತಪ್ಪು ಅಂತ ಅರ್ಥ ಮಾಡ್ಕೋ ಅಂತ ಹೇಳಿದ್ದಾರೆ. ಆಗ ಅವರು ಕಾಮಾಕ್ಷಿ ಹೆಸರನ್ನ ಬರಿ ಅಂತ ಹೇಳ್ತಾರೆ, ಮದರ್ ಮೇರಿ ಹೆಸರನ್ನ ಬರಿ ಅಂತ ಹೇಳ್ತಾರೆ. ಬರೆದಾಗ ಅವ್ರ ಕೈಯಲ್ಲಿ ಪೆನ್ನಲ್ಲಿ ಬರೆಯೋಕ್ಕಾಗುತ್ತೆ. ಮತ್ತೆ ಈ ಸದ್ಭಕ್ತನ ಹೆಸರು ಬರಿ ಅಂತ ಹೇಳ್ತಾರೆ, ಪೆನ್ ಮತ್ತೆ ಬಿಸಾಕದಂಗೆ ಆಗುತ್ತೆ ಅವ್ರಿಗೆ. ಈಗ ತೀರ್ಪನ್ನು ಬರಿ ನೀನು ಅಂತ ಹೇಳ್ತಾರೆ. ಸದ್ಭಕ್ತ ಯಾವುದೇ ರೀತಿಯಾದಂತಹ ತೊಂದರೆ ತಪ್ಪನ್ನ ಮಾಡಿರುವಂಥ ಧರ್ಮಾಧಿಕಾರಿ ಭ್ರಷ್ಟಾಚಾರಕ್ಕೆ ಸಿಗಾಕೊಂಡು ಆ ಧರ್ಮಾಧಿಕಾರಿ ಮಾಡಿರುವಂತಹ ತೊಂದರೆ ಅಂತ ಹೇಳಿ ತೀರ್ಪನ್ನು ಬರೆಸ್ತಾರೆ. ಆ ತೀರ್ಪನ್ನು ಬರೆಯೋವರೆಗೂ ಅವ್ರಿಗೇನೂ ಆಗಲ್ಲ. ಆಗ ಆ ಬ್ರಿಟಿಷ್ ಅಧಿಕಾರಿ ಧರ್ಮಾಧಿಕಾರಿಯನ್ನು ಸೆರೆಬಂಧ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳನ್ನ ಕಳಿಸ್ತಾರೆ. ಕಳಿಸಿದಾಗ ಇವ್ರು ಸಿಕ್ಕದೆ ಇವ್ರ ಹತ್ರ ಇದ್ದಿದ್ದ ದುಡ್ಡನ್ನೆಲ್ಲ ಕಿತ್ಕೊಂಡು ದೋಚ್ಕೊಂಡು ಹೊರಗೆ ಹೋಗುವಂತಹ ಪ್ರಸಂಗ ಬರುತ್ತೆ. ಅದೇ ಸಮಯದಲ್ಲಿ ನೀನು ನನ್ನನ್ನು ಈ ಕೇಸಿಂದ ಹೊರಗಡೆ ತಗೊಂಡು ಬಂದಿದ್ಯಾ ಅಂತ ಹೇಳಿ ಏನು ಮಾಡ್ತಾರೆ, ಅಮ್ಮನವರಿಗೆ ವಿಶೇಷವಾಗಿರುವಂಥ ಆರಾಧನೆಯನ್ನು ಮಾಡಿ ಎಲ್ಲರಿಗೂ ಮತ್ತೆ ಊಟ ಹಾಕೋಣ ಅಂತ ಪ್ರಸಾದ ವಿನಿಯೋಗ ಮಾಡೋಣ ಅಂತ ಹೇಳಿ ಹೋಗ್ತಾರೆ. ಈ ಒಂದು ಅಚ್ಚರಿ ನಡಿಬೇಕಾದ್ರೆ ಆ ಬ್ರಿಟಿಷ್ ಅಧಿಕಾರಿ ಪಕ್ಕದಲ್ಲಿ ಕೂತ್ಕೊಂಡಿರುವಂತಹ ತಾಯಿ ವಿಪರೀತವಾದಂಥ ಜ್ವರ ಬಂದು ಮನೇಲಿ ಮಲಗಿರ್ತಾರೆ. ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಬ್ರಿಟಿಷ್ ಅಧಿಕಾರಿ ಮನೆಗೆ ಬಂದಾಗ ತಾಯಿ ಹಾಸಿಗೆ ಮೇಲೆ ಮಲಗಿರ್ತಾರೆ. ಆದರೆ ಅಲ್ಲಿ ಬ್ರಿಟಿಷ್ ಅಧಿಕಾರಿ ಪಕ್ಕದಲ್ಲಿ ತಾಯಿ ಕೂತ್ಕೊಂಡು ಜಡ್ಜ್ಮೆಂಟನ್ನು ಕೊಟ್ಟಿರ್ತಾರೆ. ಅವನಿಗೆ ಮೈಯೆಲ್ಲ ರೋಮಾಂಚನವಾಗಿ ಅಲ್ಲೇ ಪುಲಕಿರಿಸಿ ಹೋಗ್ತಾನೆ ಅವನು. ಅಷ್ಟು ರೋಮಾಂಚನವಾಗಿ ಹೋಗುತ್ತೆ ಅವರಿಗೆ. ಆಗ
ಅಲ್ಲಿದ್ದಂತಹ ಅವ್ರ ತಾಯಿನ ನೋಡ್ಕೋತಾ ಇದ್ದಂತಹ ಸರ್ವೆಂಟ್ಸನ್ನು ಕೇಳಿದಾಗ, ಪರಿಚಾರಕರನ್ನ ಕೇಳಿದಾಗ, ನಿಮ್ಮ ತಾಯಿ ಕಣ್ಣು ಸಹ ಬಿಟ್ಟಿಲ್ಲ, ಬೆಳಗ್ಗೆಯಿಂದ ಮಲಗೇ ಇದ್ದಾರೆ, ಅವ್ರು ಏನಾಗ್ತಾರೋ ಅನ್ನೋದು ನಮಗೆ ಭಯ ಆಗಿತ್ತು, ನಾವು ಬಂದು ನಿಮ್ಗೆ ಕೋರ್ಟಲ್ಲಿ ಹೇಳೋಣ ಅಂದರೆ ನೀವು ಬ್ಯುಸಿಯಾಗಿರ್ತೀರ ಅಂಥೇಳಿ ನಾವು ಕೋರ್ಟ್ವರೆಗೂ ಬರೋಕ್ಕಾಗಲಿಲ್ಲ, ನಿಮ್ಮ ತಾಯಿ ಶುಶ್ರೂಷೆಯಲ್ಲೇ ಇದ್ದೀವಿ. ಆ ಬ್ರಿಟಿಷ್ ಅಧಿಕಾರಿ ಅಲ್ಲಿಂದಲ್ಲೇ ದಿಕ್ಕಾಪಾಲಾಗಿ ಓಡಿ ಬಂದು ಬಂಗಾರ ಕಾಮಾಕ್ಷಿ ಅಮ್ಮನವರ ಹತ್ರ ಶರಣಾಗತಿಯನ್ನು ಹೊಂದು, ನಾನು ಮಾಡಿರೋ ತಪ್ಪು, ನಿನ್ನ ಒಂದು ಶಕ್ತಿ ನಮಗೆ ತೋರಿಸ್ಕೊಟ್ಟಿದ್ಯಾ ಅಂತ ಹೇಳಿ ವಿಪರೀತವಾದಂತಹ ಭಕ್ತಿ ಪರವಶದಲ್ಲಿ ಅಮ್ಮನವರ ಆರಾಧನೆಯನ್ನು ಮಾಡ್ತಾರೆ. ಇದನ್ನು ತಮಿಳು ಮೂವಿಯಲ್ಲಿ ಕಂಚಿ ಕಾಮಾಕ್ಷಿ ಅನ್ನೋ ಮೂವಿಯಲ್ಲೂ ಇದನ್ನು ಸಣ್ಣ ಒಂದು ಪ್ರಸಂಗವನ್ನು ಹಾಕಿದ್ದಾರೆ. ಅಂದರೆ ಕಲಿಯುಗದಲ್ಲಿ ಅಮ್ಮನವರ ಆರಾಧನೆಯನ್ನು ಮಾಡಿದಂತಹವರಿಗಾಗಲಿ ಅಥವಾ ಅಮ್ಮನವರ ಒಂದು ವಿಶೇಷವಾಗಿ ಶಕ್ತಿ ಚೈತನ್ಯವನ್ನು ಪಡೆದಂತಹವರಿಗಾಗಲಿ ಅವಳು ನಿಜಸ್ವರೂಪವಾಗಿಯೂ ಸಹ ಸಸ್ವರೂಪವಾಗಿಯೂ ಸಹ ಪವಾಡಗಳನ್ನು ತೋರಿಸಿದ್ದಾಳೆ ಅನ್ನೋದಕ್ಕೆ ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿವೆ. ಆ ಅವ್ಯಾಜ ಕರುಣಾಮೂರ್ತಿಯಲ್ಲಿರುವಂತಹ ಕರುಣೆ ಸಾಸಿವೆ ಕಾಳಷ್ಟು ನಮಗೆ ಬಂದರೆ ನಮ್ಮ ಎದುರುಗಡೆ ಇರುವಂತಹವರನ್ನು ನಾವು ಕೋಪಾಕ್ರೋಶಗಳಿಂದ ಬೈಯೋದಕ್ಕೆ ಹೋಗೋದಿಲ್ಲ, ಮೋಸ ಮಾಡೋಕ್ಕೆ ಹೋಗೋದಿಲ್ಲ, ನಮ್ಮ ಸಮಯವನ್ನು ದುರುಪಯೋಗ ಪಡ್ಕೊಂಡು ಬೇರೆಯವರಿಗೆ ತೊಂದರೆ ಮಾಡೋಕ್ಕೆ ಹೋಗೋದಿಲ್ಲ. ಅಂತರ್ಮುಖವಾಗಿ ಅಮ್ಮನವರ ಆರಾಧನೆ ಮಾಡೋಕ್ಕೆ ಹೋಗ್ತಾ 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 ನಮ್ಮಲ್ಲಿರುವಂತಹ ಕಷ್ಟಗಳನ್ನೆಲ್ಲ ನಿವೃತ್ತಿ ಮಾಡುವಂತಹ ಶಕ್ತಿ ತಾಯಿ ಕೊಡಲಿ ಅಂತ ಹೇಳಿ ಈ ಮಹನೀಯರ ನಾಮಸ್ಮರಣೆ ಮಾಡಿದ್ದಲ್ಲಿ ಮಾತ್ರ ನಮಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ. ಅಷ್ಟು ಶಕ್ತಿ ಹೊಂದಿದ್ದು ಅಮ್ಮನವರನ್ನು ಅಷ್ಟು ವಿಧವಾಗಿ ಆರಾಧನೆಯನ್ನು ಮಾಡಿ ಗೆದ್ದಂತಹ ಮಹನೀಯರು ಇವರು. ಎಂದರೋ ಮಹಾನುಭಾವುಲು ಅಂದರಿಕಿ ವಂದನములు ಅನ್ನೋ ರೀತಿಯಲ್ಲಿ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.